ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿರುವ ಭಾರತೀಯರನ್ನ ಗಡೀಪಾರು ಮಾಡುವ ಪ್ರಕ್ರಿಯೆ ನಡೀತಾ ಇದೆ. ಆದರೆ ಈ ಹೊತ್ತಲ್ಲಿ ಕೈಗೆ ಕೋಳ ಹಾಕಿ ಕಾಲಿಗೆ ಕೋಳ ಹಾಕಿ ಅವರನ್ನ ಕಳಿಸ್ತಾ ಇರೋದು ಇದು ಅಮಾನವೀಯ. ಈ ರೀತಿಯ ನಡವಳಿಕೆಯನ್ನು ನಾವೆಂದೂ ನೋಡಿರಲಿಲ್ಲ ಅಂತ ವಿಪಕ್ಷ ಕಾಂಗ್ರೆಸ್ ಗುಡುಗಿತ್ತು. ಇದರ ಬೆನ್ನಲ್ಲೇ ಇವತ್ತು ರಾಜ್ಯಸಭೆಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಈ ಕುರಿತಾಗಿ ಮಾತನಾಡಿದ್ದಾರೆ. ಅಮೆರಿಕದಿಂದ ಭಾರತೀಯರ ಅಮಾನವೀಯ ಗಡೀಪಾರು ಹಿನ್ನೆಲೆ ವಿಚಾರವಾಗಿ ಅಮೆರಿಕದ ವರ್ತನೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಯಿತು. ವಿಪಕ್ಷಗಳು ಕೂಡ ಈ ವಿಷಯವಾಗಿ ಗದ್ದಲವನ್ನ ಎಬ್ಬರಿಸಿವೆ. ರಾಜ್ಯಸಭೆಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಈ ಕುರಿತಾಗಿ ಪ್ರತಿಕ್ರಿಯಿಸಿದ್ದಾರೆ. ಗಡೀಪಾರು ಮಾಡಿದವರನ್ನ ಕೆಟ್ಟದಾಗಿ ನಡೆಸಿಕೊಳ್ಳದಂತೆ ಈಗಾಗಲೇ ಕ್ರಮವನ್ನ ತೆಗೆದುಕೊಳ್ತಾ ಇದ್ದೀವಿ. ಅಕ್ರಮ ವಲಸೆಯನ್ನ ತಡಿಬೇಕು ಅನ್ನೋದು ನಮ್ಮ ಮುಖ್ಯ ಗುರಿ ಅನ್ನೋದನ್ನ ಅಲ್ಲಿ ಸ್ಪಷ್ಟಪಡಿಸಿದ್ದಾರೆ. That people-to-people exchanges constitute the bedrock of our deepening ties with the United States. Indeed, more than any other relationship, mobility and migration has had a key role to play in enhancing its quality. Sir, the House would also share the view of the government that it is in our collective interest to encourage legal mobility and discourage illegal movement. In fact, illegal mobility and migration has many other associated activities also of an illegal nature. Moreover, those of our citizens who have been inveigled into illegal movement themselves become prey to other crimes. They are trapped into both moving and working under inhumane conditions. Members are aware. ರಾಜ್ಯಸಭೆಯಲ್ಲಿ ಇವತ್ತು ಪ್ರತಿಧ್ವನಿಸಿದ ಈ ವಿಷಯವಾಗಿ ಜೈಶಂಕರ್ ವಿದೇಶಾಂಗ ಮಂತ್ರಿಗಳು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಲ್ಲಿಗಲ್ ಆಗಿ ನೆಲೆಸುವ ವಿಚಾರದಲ್ಲಿ ನಾವು ಕೂಡ ಇದರ ಎಗ್ನೆಸ್ಟ್ ಆಗಿದ್ದೀವಿ, ಆದರೆ ಲೀಗಲ್ಲಿ ನೆಲೆಸೋರಿಗೆ ನಮ್ಮ ಸಪೋರ್ಟ್ ಇರುತ್ತೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಈ ಮೂಲಕವಾಗಿ ಈಗ ಅಮೆರಿಕ ಏನು ನಡ್ಕೊಳ್ತಾ ಇದೆ, ಕೈದಿಗಳ ರೀತಿಯಲ್ಲಿ ಅವರಿಗೆ ಕೋಳ ತೊಡಿಸಿ ಕರೆದು ಅದನ್ನು ಗಡೀಪಾರು ಮಾಡುವಂತಹ ಪ್ರಕ್ರಿಯೆ ಮಾಡ್ತಾ ಇದೆ. ಇದರ ಕುರಿತಾಗಿ ನಾವು ಮಾತನಾಡ್ತೀವಿ, ಇದನ್ನು ಬಗೆಹರಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ.